IPL ಸೀಸನ್. ಸೊ ಆಲ್ಮೋಸ್ಟ್ ಎಲ್ಲರೂ ಬೆಟ್ಟಿಂಗು ಅದು ಇದು ಅಂದ್ಕೊಂಡು ಕೂತಿದ್ದಾರೆ. ಅಂದರೆ ಯಾರು ತುಂಬ ಗ್ರೀಡಿ ಮನಿ ಮಾಡಬೇಕು, ಈಸಿಯೆಸ್ಟ್ ವೇ ಅಲ್ವಾ ಇದು, ಬೆಟ್ ಹಾಕ್ಬಿಡೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯಾರೋ ಬ್ಯಾಟಿಂಗು ಬೌಲಿಂಗ್ ಮಾಡ್ತಾರೆ, ಅವ್ರು ಯಾರೋ ಏನೋ ಟ್ರೈನ್ ಮಾಡಿರ್ತಾರೆ ವರ್ಷ ಪೂರ್ತಿ, ಅವ್ರು ಆಡೋದು. ನೀವಿಲ್ಲಿ ಪ್ರಿಡಿಕ್ಷನ್ಸ್ ಮಾಡೋದು. ಅದನ್ನು ಪ್ರಿಡಿಕ್ಷನ್ಸ್ ಮಾಡೋದಕ್ಕೆ ಇನ್ನೊಬ್ಬ ಯಾವನೋ ಹೇಳ್ಕೊಡ್ತಾನಂತೆ ಟೆಲಿಗ್ರಾಮಲ್ಲಿ. ಅದನ್ನು ಪ್ರಮೋಟ್ ಮಾಡೋದು ಇನ್ನೊಬ್ಬ ಯಾರೋ ಚಪ್ಪರ್ ಇನ್ಫ್ಲೂಯೆನ್ಸರ್ ಅಂತೆ. ಅದರಲ್ಲಿ ದುಡ್ಡು ಕಳ್ಕೊಳ್ಳೋದು ಯಾರು ಗೊತ್ತಾ? ಅಮಾಯಕರು, ನೀವು ಮತ್ತು ಯಾರ್ಯಾರು ಮಿಡಲ್ ಕ್ಲಾಸ್ ಇದ್ದೀರಲ್ಲ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಅವರು ನಂಬ್ತೀವಿ. ಫಸ್ಟ್ ಆಫ್ ಆಲ್ ಬೆಟ್ಟಿಂಗ್ ಆಡೋದು ತಪ್ಪು, ಆಡೋಕ್ಕೆ ಹೋಗ್ಬೇಡಿ ಆಯಿತಾ. ಫಸ್ಟ್ ಆಫ್ ಆಲ್ ನ್ಯಾಯವಾಗಿ ದುಡಿದ್ರೇ ದುಡ್ಡು ಉಳಿಯಲ್ಲ. ಅದರಲ್ಲೂ ನೀವು ಈ ಥರ ಬೆಟ್ಟಿಂಗು ಈಸಿ ಮನಿ ಬರಲ್ಲ ಬ್ರೋ, ಸಸ್ಟೈನ್ ಆಗಲ್ಲ. ನೀವು ಮೇ ಬಿ 10,000 ಮಾಡಿ 1,00,000 ಮಾಡಿ. ನಾನು ನೋಡಿದ್ದೀನಿ, ನಾನು ಹಳೆ ಕಂಪ್ನಿಲಿದ್ದಾಗ ಸುಮಾರು ಜನ ಆಡ್ತಾಯಿದ್ರು. ಎವ್ರಿ ಡೇ ಎವ್ರಿ ನೈಟ್ ಹಾಕೋದು, ಬೆಳಗ್ಗೆ ಇಷ್ಟ ಆಯಿತು, ಇಷ್ಟು ಪ್ರಾಫಿಟ್ ಆಯಿತು, ಇಷ್ಟು ಲಾಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಎಂಟರ್ಟೈನ್ಮೆಂಟ್ ಸಿಗ್ಬೋದು ನಿಮಗೆ, ಬಟ್ ಸಮ್ಟೈಮ್ಸ್ ಈ ಎಂಟರ್ಟೈನ್ಮೆಂಟೇ ನಿಮಗೆ ಲೈಫ್ ಟೈಮ್ ಟ್ರಾಮಾ ತರ್ಬೋದು. ಸೊ ಬಿ ಕೇರ್ಫುಲ್, ಬೆಟ್ಟಿಂಗ್ ಆಡಕ್ಕೆ ಹೋಗಬೇಡಿ. ಆ ಬೆಟ್ಟಿಂಗ್ ಪ್ರಮೋಟ್ ಮಾಡೋ ಇನ್ಫ್ಲೂಯೆನ್ಸರು ಮತ್ತು ಅದು ಯಾರು ಇರ್ತಾರಲ್ಲ ಚಪ್ಪರ್ ನನ್ನ ಮಕ್ಕಳು, ಅವರಿಂದನೂ ದೂರ ಇರಿ. ನಿಮ್ಮ ದುಡ್ಡು ಕಷ್ಟಪಟ್ಟಿದ್ದು ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಅದನ್ನು ನೀವು ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ಆ್ಯಕ್ಟಿವಿಟಿ ಮಾಡಿ, ಅಥವಾ ಒಳ್ಳೆ ಟ್ರಿಪ್ಪಿಗೆ ಹೋಗಿ ಮಜಾ ಮಾಡಿ ಆಯಿತಾ. ಸುಮ್ಮನೆ ಕಷ್ಟಪಟ್ಟಿದ್ದ ದುಡ್ಡನ್ನ ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಜಾಸ್ತಿ ರಿಟರ್ನ್ ಸಿಗುತ್ತೆ ಅಂತ ಆಸೆಯಲ್ಲಿ ದುಡ್ಡು ಕಳ್ಕೊಂಡು ಮಂಗ ಆಗಬೇಡಿ. ಸ್ಟೇ ಸೇಫ್.